ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾವಿನಕಾಯಿ ಸಾಂಬಾರು ಮಾಡ್ತೀನಿ. ಮಾವಿನಕಾಯಿ ಸೀಸನ್ ಬೇರೆ ಇವಾಗ. ಒಳ್ಳೆ ಟೇಸ್ಟ್ ಆಗಿರುತ್ತೆ ಸಾಂಬಾರು. ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಳೆದಿದ್ದೀನಿ, ಚಿಕ್ಕ ಕಪ್ಪಷ್ಟು ತೊಳೆದು ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದೀನಿ, ಒಂದು ಮಾವಿನಕಾಯಿ ಹಾಕಿದ್ದೀನಿ, ಹುಳಿ ಇರಬೇಕು ತುಂಬ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ನೀರು ಹಾಕ್ತೀನಿ. ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಒಂದು 3 ವಿಜಲ್ ಬರೋವರೆಗೂ ಬಿಡ್ತೀನಿ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, 1-2 ಚಮಚ. ಈರುಳ್ಳಿ ಹಾಕ್ತೀನಿ, ಒಂದು ಹಾಕಿದ್ದೀನಿ ಈರುಳ್ಳಿ. ಧನಿಯಾ ಬೀಜ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತೀನಿ. ಧನಿಯಾ ಬೀಜ 2 ಚಮಚ ಹಾಕಿದ್ದೀನಿ, ಜೀರಿಗೆ 1 ಚಮಚ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, ಒಂದು 10 ಕಾಳಷ್ಟು. ಇವಾಗ ಪೆಪ್ಪರ್ ಹಾಕಿದ್ದೀನಿ, ಒಂದು ಅರ್ಧ ಚಮಚ. ಎಲ್ಲವುದು ಕ್ಲೀನಾಗಿ ಹುರಿತೀನಿ. ಬೆಳ್ಳುಳ್ಳಿ ಹಾಕ್ತೀನಿ. ಇವಾಗ ಒಂದು ಗಡ್ಡೆ ಅಷ್ಟು ಹಾಕಿದ್ದೀನಿ. ಕ್ಲೀನಾಗಿ ಕಲರ್ ಬರಬೇಕು, ಧನಿಯಾ ಬೀಜ ಎಲ್ಲ ಅಲ್ಲಿವರೆಗೂ ಹುರಿಬೇಕು. ಹಿಂಗೆ ಹಾಕ್ತೀನಿ. ಇವಾಗ ಒಂದು 1/4 ಚಮಚದಷ್ಟು ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ತೀನಿ. ಎಲ್ಲ ಹುರಿದಿದ್ದಾಯಿತು. ಸ್ಟವ್ ಆಫ್ ಮಾಡ್ತೀನಿ. ತಣ್ಣಗಾಗಿ ಹಾಕ್ಬಿಡ್ತೀನಿ. ಇವಾಗ ಮ್ಯಾಂಗೋ ತೆಗಿತೀನಿ, ಬೆಂದಿದೆ. ತೊಗರಿಬೇಳೆ ಎಲ್ಲ ಸ್ಮ್ಯಾಶ್ ಮಾಡ್ತೀನಿ, ಸ್ಮ್ಯಾಶರಲ್ಲಿ ಮಾಡ್ತೀನಿ. ಮಾವಿನಕಾಯಿ ಸಿಪ್ಪೆ ತೆಗಿತೀನಿ, ಅದನ್ನು ಸ್ಮ್ಯಾಶ್ ಮಾಡ್ತೀನಿ ಕೈಯಲ್ಲಿ. ತುಂಬ ಹುಳಿ ಇರಬೇಕು ಮಾವಿನಕಾಯಿ. ಸ್ವಲ್ಪ ನೀರು ಹಾಕ್ತೀನಿ. ಕೈಯಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ಇವಾಗ ಪಲ್ಪ್ ಎಲ್ಲ ತೆಗಿಬೇಕು. ತೊಗೊಂಡಿದ್ದಾಯಿತು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ಹಾಕ್ತೀನಿ. ಈಗ ಹುರಿದಿಟ್ಟಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ತೀನಿ. ಕಲ್ಲುಪ್ಪು ಹಾಕ್ತೀನಿ, ರುಬ್ತೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಇದೆ, ಸಾಸಿವೆ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಒಂದು ಚಿಕ್ಕ ಈರುಳ್ಳಿ. ಹಿಂಗೆ ಹಾಕ್ತೀನಿ. ಸ್ಮ್ಯಾಶ್ ಮಾಡಿರೋ ಮ್ಯಾಂಗೋ ರಸ ಹಾಕ್ತೀನಿ. ಬೇಳೆ ರಸ ಹಾಕ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕ್ತೀನಿ. ನಮಗೆ ಎಷ್ಟು ನೀರು ಬೇಕು ಅವಾಗ ಮಿಕ್ಸ್ ಮಾಡ್ಕೋಬೋದು. ಇವಾಗ ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪನೇ ಬೆಲ್ಲ ಹಾಕ್ತೀನಿ. ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಮಾವಿನಕಾಯಿ ಸಾಂಬಾರು. ಕುದೀತಾ ಇದೆ, ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.